ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖರ್ಜೂರವನ್ನು ತುಪ್ಪದಲ್ಲಿ ನೆನೆಸಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ, ಕಾಂತಿಯುತ ಚರ್ಮ, ಬಿ, ಮೂಳೆ ಗಟ್ಟಿಯಾಗುತ್ತದೆ, ಸಿ, ತೂಕ ಹೆಚ್ಚಳ, ಡಿ, ಶುಗರ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖರ್ಜೂರದಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳು ಸಮೃದ್ಧವಾಗಿವೆ. ತುಪ್ಪದಲ್ಲಿ ಉರಿಯೂತ ಶಮನಕಾರಿ ಗುಣಗಳಿವೆ. ಇವೆರಡೂ ಒಟ್ಟಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಈ ಕಾರಣದಿಂದಾಗಿ ಬದಲಾಗುತ್ತಿರುವ ಹವಾಮಾನದಲ್ಲಿ ನಿಮ್ಮ ಆರೋಗ್ಯವು ಹದಗೆಡುವುದಿಲ್ಲ. ಖರ್ಜೂರದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ರಂಜಕವಿದ್ದು ಇದು ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೂ ತುಪ್ಪ ಮತ್ತು ಖರ್ಜೂರದ ಸಂಯೋಜನೆಯು ಚರ್ಮಕ್ಕೆ ಅದ್ಭುತವಾಗಿದೆ. ತುಪ್ಪದಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಮತ್ತು ಖರ್ಜೂರದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನು ಪೋಷಿಸುತ್ತವೆ ಮತ್ತು ಅದನ್ನು ತೇವಾಂಶದಿಂದ ಇಡುತ್ತವೆ. ಇದು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಮತ್ತು ವಯಸ್ಸಾದ ಚಿಹ್ನೆಗಳನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ಕೆಲವು ಆಹಾರಗಳನ್ನು ಡೀಪ್ ಫ್ರೈ ಮಾಡಲು ಸುರಕ್ಷಿತವಾದ ಎಣ್ಣೆ ಯಾವುದು? ಆಪ್ಷನ್ಸ್: ಎ, ಸೂರ್ಯಕಾಂತಿ ಎಣ್ಣೆ, ಬಿ, ಕಡಲೆ ಬೀಜದ ಎಣ್ಣೆ, ಸಿ, ತುಪ್ಪ, ಡಿ, ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಬ್ಬರಿ ಎಣ್ಣೆ. ರಿಫೈನ್ಡ್ ತೆಂಗಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ ಆಹಾರಗಳು ಹೆಚ್ಚು ಸುರಕ್ಷಿತವಾಗಿದ್ದು, ಈ ಎಣ್ಣೆಯು ಹೆಚ್ಚಿನ ಸ್ಮೋಕ್ ಪಾಯಿಂಟ್ ಅನ್ನು ಹೊಂದಿರುತ್ತದೆ ಹಾಗೂ ತಾಪಮಾನಕ್ಕೆ ಸ್ಥಿರವಾಗಿರುತ್ತದೆ. ಇದು ವಿಘಟನೆಗೊಳ್ಳುವುದಿಲ್ಲ ಅಥವಾ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುವುದಿಲ್ಲ. ಮೂರನೇ ಪ್ರಶ್ನೆ, ಯಾವುದನ್ನು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ, ಮೊಟ್ಟೆ, ಬಿ, ಗೆಣಸು, ಸಿ, ಅನ್ನ, ಡಿ, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಳೆಹಣ್ಣು. ಬಾಳೆಹಣ್ಣು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಯಾಗುತ್ತದೆ. ಅನೇಕ ಜನರು ಈ ಅಭ್ಯಾಸವನ್ನು ಹೊಂದಿದ್ದಾರೆ. ಆದರೆ ಬಾಳೆಹಣ್ಣು ತಿಂದ ನಂತರ ಕನಿಷ್ಠ ಅರ್ಧ ಗಂಟೆಯವರೆಗೆ ನೀರನ್ನು ಕುಡಿಯಬಾರದು, ಏಕೆಂದರೆ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟವಿದೆ ಮತ್ತು ನೀರಿನೊಂದಿಗೆ ಬೆರೆಸಿದಾಗ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೂರ್ಯ ಮುಳುಗುವುದು ಕೇವಲ 40 ನಿಮಿಷಗಳ ಕಾಲ ಮಾತ್ರ? ಆಪ್ಷನ್ಸ್: ಎ, ಐಸ್ಲ್ಯಾಂಡ್, ಬಿ, ನಾರ್ವೆ, ಸಿ, ಬ್ರೆಜಿಲ್, ಡಿ, ಕಾಂಬೋಡಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ನಾರ್ವೆ. ನಾರ್ವೆ ತನ್ನ ಸೌಂದರ್ಯಕ್ಕಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ರಾತ್ರಿ 12:43ಕ್ಕೆ ಸೂರ್ಯ ಮುಳುಗಿ ಕೇವಲ 40 ನಿಮಿಷಗಳ ನಂತರ ಮತ್ತೆ ಉದಯಿಸುತ್ತಾನೆ. ಈ ಅದ್ಭುತ ನೋಟವು ಉತ್ತರ ನಾರ್ವೆಯ ಹ್ಯಾಮರ್ಫೆಸ್ಟ್ ಪಟ್ಟಣದಲ್ಲಿ ಕಂಡುಬರುತ್ತದೆ. ಈ ಚಕ್ರವು ಸುಮಾರು 2.5 ತಿಂಗಳವರೆಗೆ ಇರುತ್ತದೆ, ಒಂದು ದಿನ ಅಥವಾ 2 ಅಲ್ಲ. ಆದ್ದರಿಂದ ಇದನ್ನು ಕಂಟ್ರಿ ಆಫ್ ಮಿಡ್ನೈಟ್ ಸನ್ ಎಂದು ಕೂಡ ಕರೆಯುತ್ತಾರೆ. ಐದನೇ ಪ್ರಶ್ನೆ, ಅತಿ ಹೆಚ್ಚು ರಬ್ಬರ್ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ಸ್: ಎ, ಕರ್ನಾಟಕ, ಬಿ, ಕೇರಳ, ಸಿ, ಅಸ್ಸಾಂ, ಡಿ, ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳ. ಭಾರತದಲ್ಲಿ ಕೇರಳವು ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯವಾಗಿರುತ್ತದೆ. ಭಾರತದ ಒಟ್ಟು ರಬ್ಬರ್ ಉತ್ಪಾದನೆಯ ಸುಮಾರು 90% ರಷ್ಟನ್ನು ಕೇರಳ ಹೊಂದಿರುತ್ತದೆ. ರಬ್ಬರ್ ಉತ್ಪಾದಿಸುವ ಭಾರತದ ಇತರ ರಾಜ್ಯಗಳಲ್ಲಿ ತಮಿಳುನಾಡು, ಕರ್ನಾಟಕ ಮತ್ತು ಅಸ್ಸಾಂ ಸೇರಿರುತ್ತವೆ. ಆರನೇ ಪ್ರಶ್ನೆ, ನಿದ್ರೆಯ ಸಮಸ್ಯೆಗಳು ಮತ್ತು ನಿದ್ರಾಹೀನತೆಗೆ ಯಾವುದು ಅತ್ಯುತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ, ಬೆಲ್ಲದ ಹಾಲು, ಬಿ, ಧ್ಯಾನ, ಸಿ, ಬಾಳೆಹಣ್ಣು, ಡಿ, ಎಲೆ ಅಡಿಕೆ. ಸರಿಯಾದ ಉತ್ತರ ಆಪ್ಷನ್ ಎ, ಬೆಲ್ಲದ ಹಾಲು. ಹಾಲು ಮತ್ತು ಬೆಲ್ಲವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಶುಷ್ಕತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಹೆಚ್ಚುವರಿ ಶಾಖ ಮತ್ತು ಅತಿಯಾದ ಶೀತವನ್ನು ಕಡಿಮೆ ಮಾಡುತ್ತವೆ. ಇದು ಶಾಂತತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ನಿದ್ರೆಯ ಸಮಸ್ಯೆಗಳು ಮತ್ತು ನಿದ್ರಾಹೀನತೆಗೆ ಇದು ಅತ್ಯುತ್ತಮ ಪರಿಹಾರವಾಗಿದೆ. ಏಳನೇ ಪ್ರಶ್ನೆ, ಉಗುರುಗಳ ಮೇಲಿನ ಬಿಳಿ ಮಚ್ಚೆ ಯಾವುದರ ಮುನ್ಸೂಚನೆಯನ್ನು ನೀಡುತ್ತದೆ? ಆಪ್ಷನ್ಸ್: ಎ, ಅದೃಷ್ಟ, ಬಿ, ಕೆಟ್ಟ ಸಮಯ, ಸಿ, ಅನಾರೋಗ್ಯ, ಡಿ, ದಾರಿದ್ರ್ಯ ಬರುತ್ತದೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಅನಾರೋಗ್ಯ. ಉಗುರಿನ ಫಲಕಗಳ ಮೇಲೆ ಸಂಗ್ರಹವಾಗುವ ಕೆರಾಟಿನ್ ಅಂಶಗಳು ಸಣ್ಣ ಬಿಳಿ ಮಚ್ಚೆಗಳಿಗೆ ಕಾರಣವಾಗುತ್ತವೆ. ಇದನ್ನು ಪಂಕ್ಟೇಟ್ ಲ್ಯೂಕೋನೇಚಿಯಾ ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ಉಗುರುಗಳಲ್ಲಿ ಹಾನಿಯಾಗಲು ಶಿಲೀಂಧ್ರಗಳ ಸೋಂಕು, ಕೆಲವೊಂದು ಆಹಾರಗಳ ಅಲರ್ಜಿ ಅಥವಾ ಉಗುರು ಬಣ್ಣಗಳು ಅಥವಾ ಜೆನೆಟಿಕ್ಸ್ ಕೂಡ ಕಾರಣವಾಗಬಹುದು. ಕ್ಯಾಲ್ಸಿಯಂ ಕೊರತೆ ಈ ಸಮಸ್ಯೆಗೆ ಕಾರಣವಲ್ಲದಿದ್ದರೂ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಸತು ಅಥವಾ ಬಯೋಟಿನ್ ನಂತಹ ಖನಿಜಗಳು ಕಾರಣವಾಗಬಹುದು. ಲ್ಯೂಕೋನೇಚಿಯಾ ಉಗುರಿನ ಕೆಳಗೆ ಲಂಬವಾಗಿ ಅಥವಾ ಅಡ್ಡವಾಗಿ ಬಿಳಿಗೆರೆಗಳ ರೂಪದಲ್ಲಿ ಕಾಣಿಸುತ್ತದೆ. 8ನೇ ಪ್ರಶ್ನೆ, ಪ್ರತಿದಿನ ಚಪಾತಿ ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್, ಬಿ ಶುಗರ್, ಸಿ ಹೃದಯಾಘಾತ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಮಗೆ ಹೊಟ್ಟೆ ಊದಿಕೊಳ್ಳುವ ಸಮಸ್ಯೆ ಇದ್ದರೆ, ಗ್ಯಾಸ್ಟ್ರಿಕ್ ಕಾಡುತ್ತಿದ್ದರೆ, ಅಜೀರ್ಣ ಸಮಸ್ಯೆಯಾಗುತ್ತಿದ್ದರೆ ಯಾವುದೇ ಕಾರಣಕ್ಕೂ ಗೋಧಿ ಹಿಟ್ಟಿನ ರೊಟ್ಟಿಯನ್ನು ಸೇವಿಸಬಾರದು. ಇದನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಸಮಸ್ಯೆ ಹೆಚ್ಚಾಗುತ್ತದೆ. ಗೋಧಿ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಗೋಧಿಯ ಗ್ಲೈಸೆಮಿಕ್ ಸೂಚ್ಯಂಕ ಹೆಚ್ಚು. ಅದು ಸ್ವಲ್ಪ ಮಟ್ಟಿಗೆ ಸಿಹಿ ಸುವಾಸನೆ ಹೊಂದಿರುತ್ತದೆ. ಮಧುಮೇಹ ಕಾಯಿಲೆ ಹೊಂದಿರುವವರು ಗೋಧಿ ಹಿಟ್ಟಿನಿಂದ ತಯಾರಿಸಿದ ರೊಟ್ಟಿ ತಿನ್ನದೇ ಇರುವುದು ಒಳ್ಳೆಯದು. 9ನೇ ಪ್ರಶ್ನೆ, ದೇಹದ ಯಾವ ಮೂಳೆಯನ್ನು ಅತ್ಯಂತ ಬಲಿಷ್ಠ ಮೂಳೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ತಲೆಬುರುಡೆ, ಬಿ ಬೆನ್ನು ಮೂಳೆ, ಸಿ ದವಡೆ ಮೂಳೆ, ಡಿ ತೊಡೆಯ ಮೂಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆಯ ಮೂಳೆ. ಎಲುಬು ಮಾನವನ ತೊಡೆಯ ಏಕೈಕ ಮೂಳೆ ಎಂದು ತೋರುತ್ತದೆ. ಇದು ದೇಹದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಉದ್ದವಾದ ಮೂಳೆಯಾಗಿದ್ದು ಸೊಂಟದಿಂದ ಮೊಣಕಾಲಿನವರೆಗೆ ಚಲಿಸುತ್ತದೆ. ಸಾಮಾನ್ಯ ಎಲುಬು 1800 ರಿಂದ 2500 ಪೌಂಡ್ಗಳ ಒತ್ತಡವನ್ನು ತಡೆದುಕೊಳ್ಳುತ್ತದೆ. ಇದು ಮುರಿತಗಳನ್ನು ಕಷ್ಟಕರವಾಗಿಸುತ್ತದೆ. ಈ ಮೂಳೆಯಲ್ಲಿನ ವಿರಾಮವು ಗಂಭೀರವಾದ ಕುಸಿತ ಅಥವಾ ದೊಡ್ಡ ಎತ್ತರದಿಂದ ಬೀಳುವಿಕೆ ಸೇರಿದಂತೆ ಬೃಹತ್ ಶಕ್ತಿಯಿಂದ ಮಾತ್ರ ಉಂಟಾಗಬಹುದು. 10ನೇ ಪ್ರಶ್ನೆ, ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಥೈಲ್ಯಾಂಡ್, ಬಿ ಭೂತಾನ್, ಸಿ ಬಾಂಗ್ಲಾದೇಶ್, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಥೈಲ್ಯಾಂಡ್ ಅನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ. ಅಧಿಕೃತವಾಗಿ ಇದನ್ನು ಆಗ್ನೇಯ ಏಷ್ಯಾದಲ್ಲಿ ಥೈಲ್ಯಾಂಡ್ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ. ಆನೆ ಈ ದೇಶದ ರಾಷ್ಟ್ರೀಯ ಸಂಕೇತವಾಗಿದೆ. ಥೈಲ್ಯಾಂಡ್ ಅನ್ನು ಬಿಳಿ ಆನೆಗಳ ನಾಡು ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಥೈಲ್ಯಾಂಡ್ನಲ್ಲಿ ಅನೇಕ ಬಿಳಿ ಆನೆಗಳಿವೆ. ಅವುಗಳನ್ನು ಸಂಪತ್ತು, ಅದೃಷ್ಟ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬಿಳಿ ಆನೆಗಳು ಅಪರೂಪದ ಪ್ರಾಣಿಗಳು. ಇವು ಅದೃಷ್ಟವನ್ನು ತರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.